ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಮಸ್ತ ಎಲ್ಲ ಜ್ಯೋತಿಷ್ಯ ವೀಕ್ಷಕರಿಗೆ ಜ್ಯೋತಿಷಿ ವಾಸ್ತುತಜ್ಞ ಡಾಕ್ಟರ್ ವಿಶ್ವನಾಥ್ ಭಾಗವತ್ ಮಾಡುವಂತಹ ನಮಸ್ಕಾರಗಳು, ವಂದನೆಗಳು. ಸ್ನೇಹಿತರೆ, 2024 ಜೂನ್ ತಿಂಗಳಿನ ವೃಶ್ಚಿಕ ರಾಶಿಯ ಭವಿಷ್ಯವನ್ನು ನೋಡ್ತಾ ಇದ್ದೇವೆ. ವೃಶ್ಚಿಕ ರಾಶಿಯ ಗ್ರಹಸ್ಥಿತಿಗಳು ಹೀಗಿದ್ದಾವೆ. ಕುಜ 6ನೇ ಮನೆಯಲ್ಲಿ, ರವಿ ಗುರು ಬುಧ ಶುಕ್ರ ಸಪ್ತಮದಲ್ಲಿ, ಕೇತು 11ರಲ್ಲಿ, ಶನಿ 4ರಲ್ಲಿ, ರಾಹು ಪಂಚಮದಲ್ಲಿ. ವೃಶ್ಚಿಕ ರಾಶಿಯವರು ಒಂದು ಭಯ ಇತ್ತು. ಮೊದಲೆಲ್ಲ 7.5 ಕಷ್ಟಪಟ್ಟೆ, ಆಮೇಲೆ ಅರ್ಧಾಷ್ಟಮ ಶನಿ ಅಂದರು. ಈಗ ನಾನೇ ಯಾರು ವೃಶ್ಚಿಕ ರಾಶಿಯವರು ಬಂದು ಅರ್ಧಾಷ್ಟಮ ಅಂದರೆ, ಗುರುಗಳೇ ಈಗ ಅರ್ಧಾಷ್ಟಮ ಅಂತೀರಾ, ನೆಕ್ಸ್ಟ್ ಪಂಚಮ ಶನಿ ಕಾಟ ಅಂತ ಹೇಳ್ತೀರಾ, ನಮ್ಮ ಕಷ್ಟ ಯಾವಾಗ ಪರಿಹಾರ ಆಗತ್ತೆ ಅಂತ ಎಷ್ಟೊಂದು ಜನ ವೃಶ್ಚಿಕ ರಾಶಿಯವರು ಕೇಳ್ತಾ ಇದ್ದೀರಿ. ಬಟ್ ನಾನು ಹೇಳ್ತೇನೆ, ಈಗ ನಿಮಗೆ ಸರಿಯಾದ ಸಮಯ ಬಂದಿದೆ. ನಿಮ್ಮ ಎಲ್ಲ ಕಷ್ಟಗಳು ದೂರವಾಗುವಂತಹ ಕಾಲ ಸನ್ನಿಹಿತವಾಗಿದೆ. ಕುಜ 6ನೇ ಮನೆಯಲ್ಲಿದ್ದಾನೆ. ಯೋಚನೆ ಮಾಡಬೇಡಿ. ಏನಕ್ಕೆ ಅಂತಂದರೆ, ರಾಶ್ಯಾಧಿಪತಿಯಾಗಿರ್ತಕ್ಕಂಥವನು ಕುಜ ಷಷ್ಠಮ ಸ್ಥಾನದಲ್ಲಿದ್ದಾಗ ಭಾವಾಧಿಪತಿಯ ಫಲವನ್ನು ಕೂಡ ನಿಮಗೆ ಕೊಡ್ತಾನೆ, ಭಾವಕುಂಡಲಿಯ ಫಲವನ್ನು ಕೊಡ್ತಾನೆ. ಸೊ ಹಾಗಾಗಿ ನೋಡಿ, ಹಲವು ಸಂದರ್ಭಗಳಲ್ಲಿ ಕುಜ ವೃಶ್ಚಿಕ ರಾಶಿಯವರನ್ನು ಎಷ್ಟೊಂದು ಕಷ್ಟಗಳಿಂದ ಪಾರು ಮಾಡಿದ್ದಾನೆ ಅಂತಂದರೆ, ಅರ್ಧಾಷ್ಟಮ ಶನಿ ನಡೀತಾ ಇರುವಾಗ ನಿಮಗೆ ಹಣ ಕೊಟ್ಟಿದ್ದಾನೆ, 7.5 ಉತ್ತಮವಾದಂತಹ ಅಧಿಕಾರವನ್ನು ಕೊಟ್ಟಿದ್ದಾನೆ, ಹೊಸ ಉದ್ಯೋಗದ ಯೋಗ ನಿಮಗೆ 7.5 ಬಂದಿದೆ. ಅಷ್ಟೆಲ್ಲ ಯಾಕೆ, ಒಬ್ಬ ದೇಶದ ಪ್ರಧಾನಮಂತ್ರಿ ಆಗುವಂತಹ ಯೋಗ 7.5 ಬಂದಿದೆ. ಅದಕ್ಕೆ ಕಾರಣ ನಾನು ಹೇಳ್ತೇನೆ ಕುಜ ಅಂತ. ಅಂದರೆ ಈ ಜ್ಯೋತಿಷ್ಯವೇ ಹಾಗೆ, ಇದೊಂದು ವಿಶೇಷವಾದಂತಹ ವಿದ್ಯೆ. ಇದನ್ನು ನಿಜವಾಗಿ ಅರ್ಥೈಸಿಕೊಳ್ತಾ ಹೋದರೆ, ಅನುಷ್ಠಾನ ಬಲ ಹೊಂದಿದ್ದರೆ ನಾವು ಮಾಡುವಂತಹ ಎಲ್ಲ ಕೆಲಸ ಕಾರ್ಯಗಳು ಜಯವಾಗುತ್ತೆ. ಕಾರಣ ಗ್ರಹಸ್ಥಿತಿಯ ಅನುಷ್ಠಾನ ಬಲ. ಯಾವ ಗ್ರಹ ತೊಂದರೆ ಇದೆಯೋ ಆ ಗ್ರಹಕ್ಕೆ ಅನುಷ್ಠಾನ ಮಾಡ್ಕೊಳ್ತಾ ಹೋದರೂ ಎಲ್ಲವೂ ಸರಿಯಾಗ್ತಾ ಹೋಗುತ್ತೆ ಅನ್ನೋದಕ್ಕೆ ಈಗ ವೃಶ್ಚಿಕ ರಾಶಿಯವರು ಇರ್ತಕ್ಕಂತಹ ಕುಜ ಷಷ್ಠಮದಲ್ಲಿ 6ನೇ ಮನೆಯಲ್ಲಿರ್ತಕ್ಕಂತಹ ಕುಜ ಕಾರಣ. ರವಿ ಗುರು ಬುಧ ಶುಕ್ರರು ಸಪ್ತಮದಲ್ಲಿದ್ದಾರೆ. ಕಳತ್ರ ಸ್ಥಾನ ಅಂತ ಹೇಳ್ತೇನೆ ನಾನು, ಸಪ್ತಮ ಸ್ಥಾನ. ಅಲ್ಲಿ ರವಿ ಗುರು ಬುಧ ಶುಕ್ರ ಇರ್ತಕ್ಕಂಥದ್ರಿಂದ ಸಾಮಾಜಿಕ ಸ್ಥಾನಮಾನ ಅಭಿವೃದ್ಧಿ ಆಗುತ್ತೆ. ತುಂಬ ದಿನಗಳಿಂದ ಏನು ಕಷ್ಟಪಡ್ತಾ ಇದ್ರಿ ಆರೋಗ್ಯದ ವಿಷಯದಲ್ಲಿ, ಆ ಆರೋಗ್ಯ ಸುಧಾರಣೆ ಆಗುತ್ತೆ. ಒಂದು ಚೂರು ವರ್ಚಸ್ಸು ಹೆಚ್ಚಾಗ್ತಾ ಹೋಗುತ್ತೆ. ನಿಮ್ಮನ್ನು ನೋಡಿ ಗೌರವಿಸ್ತಕ್ಕಂತಹ ಕಾಲ ಬರ್ತಾ ಹೋಗುತ್ತೆ. ಗುರು ಸಕ್ಸಸ್ಸನ್ನು ಕೊಡ್ತಾನೆ. ಬುಧಾದಿತ್ಯ ಯೋಗ, ಗುರು ಶುಕ್ರ ಯುತಿ, ಇವೆಲ್ಲ ವೃಶ್ಚಿಕ ರಾಶಿಯವರಿಗೆ ಗುರುವಿನಿಂದ ಆಗುವಂತಹ ಲಾಭ ಅಂತ ಹೇಳ್ತೇನೆ. ಯಾಕೆ ಅಂತಂದರೆ, ನಿಮಗೆ ಒಂದು ಒಳ್ಳೆಯ ಸ್ಥಾನಮಾನ ಸಿಗ್ತಾ ಹೋಗುತ್ತೆ, ನಿಮ್ಗೆ ಆರ್ಥಿಕ ಅಭಿವೃದ್ಧಿ ಉಂಟಾಗತ್ತೆ ಅಂತಂದರೆ ಇನ್ನೇನು ಬೇಕು ಮನುಷ್ಯನಿಗೆ. ಒಂದು ನೆನಪಿಟ್ಕೊಳ್ಳಿ, ವೃಶ್ಚಿಕ ರಾಶಿಯವರು ಕೋಪ ಕಡಿಮೆ ಮಾಡಿಕೊಳ್ಳಿ, ಆದಷ್ಟು ಮಾತು ಕಡಿಮೆ ಆಗಲಿ. ಯಾಕೆಂತಂದರೆ, ನೀವೇನೇ ಹೇಳೋಕೆ ಹೋದರೂ ಕೂಡ ನಿಮಗೆ ಯಾರೋ ಒಬ್ಬರು ಬಂದು ಒಂದು ಕೊಂಕು ಮಾತನಾಡ್ತಕ್ಕಂಥದ್ದು ಸಹಿಸ್ಕೊಳ್ಳೋ ಶಕ್ತಿ ನಿಮ್ಮಲ್ಲಿಲ್ಲ. ನೀವು ಅಲ್ಲೇ ಡ್ರಾ ಅಲ್ಲೇ ಬಹುಮಾನ ಅನ್ನುವಂತಹ ವ್ಯಕ್ತಿತ್ವದವರು ನೀವು. ಹಾಗಾಗಿ ಆ ಸಪ್ತಮದಲ್ಲಿರ್ತಕ್ಕಂತಹ ಗುರುವಿನ ಬಲವನ್ನು ಸದುಪಯೋಗ ಮಾಡಿಕೊಂಡು ನೀವು ಜೀವನದಲ್ಲಿ ಉದ್ಧಾರ ಆಗೋದನ್ನು ನೋಡಿ, ನಿಮ್ಮ ಏಳಿಗೆ ಕಂಡ್ರೆ, ಉದ್ಧಾರ ಅಂದರೆ ನಿಮ್ಮ ಬುದ್ಧಿ ಮಾತು ಹೇಳ್ತಿಲ್ಲ ನಾನು, ನೀವು ಏಳಿಗೆ ಕಂಡ್ರೆ ಆಟೋಮೆಟಿಕಲಿ ನಿಮ್ಮನ್ನು ಯಾರ್ಯಾರು ದೂಷಣೆ ಮಾಡ್ತಾಯಿದ್ರು ಅವರೆಲ್ಲ ನಿಮ್ಮ ಹಿಂದೆ ಬರುವಂತಹ ಕಾಲ ಬರುತ್ತೆ. ಅಷ್ಟು ಚೆನ್ನಾಗಿದೆ ವೃಶ್ಚಿಕ ರಾಶಿಯವ್ರ ಯೋಗ. ಬುಧ ನೋಡಿ, ಒಳ್ಳೆ ಬುದ್ಧಿ ಇದೆ, ಜ್ಞಾನ ಇದೆ. ನಾನು ಈ ವೃಶ್ಚಿಕ ರಾಶಿ ಜೂನ್ ತಿಂಗಳಾಗಿರೋದ್ರಿಂದ ಒಂದು ವಿಷಯವನ್ನು ನೆನಪು ಮಾಡಿಕೊಳ್ತೇನೆ. ಈ ಬುಧ ಮತ್ತು ಶುಕ್ರನ ಯುತಿಯ ವಿಷಯದಲ್ಲಿ ಬಂದಂತಹ ಸಂದರ್ಭದಲ್ಲಿ, ಈಗ ತಾನೇ ಚುನಾವಣೆ ಮುಗಿದು ಎಲ್ಲ ಕಡೆಗಳಲ್ಲೂ ಇನ್ನೇನು 1-2 ದಿನಗಳಲ್ಲಿ, ಈ ಜೂನ್ 1ನೇ ವಾರದಲ್ಲಿ ರಿಸಲ್ಟ್ ಬರುತ್ತೆ. ವೃಶ್ಚಿಕ ರಾಶಿಯವ್ರ ಯೋಗ ಹೇಗಿದೆ ಕೇಳಿದ್ರೆ, ಒಂದು ದೇಶದ ಅಧಿಕಾರ ಚುಕ್ಕಾಣಿ ಹಿಡಿಯುವಷ್ಟು ಒಳ್ಳೆಯ ಯೋಗ ಇದೆ ಈ ಬುಧ ಶುಕ್ರ ಯುತಿಯಿಂದ ಅನ್ನುವಂಥದ್ದನ್ನು ಖಂಡಿತ ನೆನಪಿಟ್ಕೊಳ್ಬೇಕು. ನಾಳೆ ಈ ಭವಿಷ್ಯ ಸತ್ಯ ಆದಮೇಲೆ ಎಲ್ಲ ಮಾಧ್ಯಮದಲ್ಲೂ ಕೂತ್ಕೊಂಡ್ಬಿಡ್ತಾರೆ, ನಾನು ಹೇಳಿದ್ದೆ ಸತ್ಯ ಆಯಿತು, ನಾನು ಹೇಳಿದ್ದೆ ಸತ್ಯ ಆಯಿತು ಅಂತ. ನೋಡಿ, ಆ್ಯಸ್ ಸೂನ್ ಆ್ಯಸ್ ಪಾಸಿಬಲ್ ಅರ್ಲಿಯಾಗಿ ಹೇಳಿದಂಥವ್ನು ನಾನು. ಮೊದಲೆಲ್ಲ ನನ್ನ ಸೋಷಿಯಲ್ ಮೀಡಿಯಾಗಳಲ್ಲಿ ಬರೆದು ಹಾಕ್ತಿದ್ದೆ, ಅಂಥ ಸಂದರ್ಭದಲ್ಲೇ ಗುರುತಿಸಲಿಲ್ಲ. ಬೇಡ ಬಿಡಿ, ನಮಗಾಗ ಕ್ರೆಡಿಟ್ ಬೇಡ. ಬಟ್ ವಿಷಯ ಹೇಗೆ ಸತ್ಯ ಆಗುತ್ತೆ ಅನ್ನೋದಕ್ಕೆ ಹಿಂದಿನ 2 ಚುನಾವಣೆಗಳು ಕೂಡ ಸಾಕ್ಷಿ ಅನ್ನೋದಕ್ಕೊಂದು ಮಾತು ಹೇಳಿದೆ. ಬುಧ ಒಳ್ಳೆ ಬುದ್ಧಿ ಇದೆ, ಒಳ್ಳೆ ಜ್ಞಾನ ಇದೆ, ಹೇಗೆ ಕೆಲಸ ಮಾಡಬೇಕು ಅನ್ನುವಂಥದ್ದು ನಿಮಗೆ ಗೊತ್ತು. ಹಣ ಬರುತ್ತೆ. ಬಟ್ ಆ ಶುಕ್ರ ಸಪ್ತಮದಲ್ಲಿದ್ದಾಗ ಖರ್ಚನ್ನು ಅಷ್ಟೇ ಮಾಡಿಸ್ತಾನೆ. ನಿಮ್ಗೆ ಎಷ್ಟು ದುಡ್ಡು ಬಂದರೂ ಬೇಕು, 1 ಕೋಟಿ ಬಂದರೂ 1 ದಿನಕ್ಕೆ ಬೇಕು ನಿಮ್ಗೆ, ಹಂಗಿದೆ ಪರಿಸ್ಥಿತಿ ನಿಮ್ಮದು. ಆದರೆ ಬರುತ್ತಾ ಅಂತ ಕೇಳಿದ್ರೆ ಎಸ್ ಬರುತ್ತೆ. ಕೇತು 11ರಲ್ಲಿ, ಏಕಾದಶದಲ್ಲಿ ಕೇತು, ಮನೆಯನ್ನು ಅಭಿವೃದ್ಧಿ ಮಾಡುವಂತಹ ಕೇತು ಏಕಾದಶಿ ಶುಭ ಸ್ಥಾನದಲ್ಲಿದ್ದಾಗ ಭೂಮಿ ಕೊಂಡ್ಕೊಳ್ತೀರಿ. ಅಥವಾ ಕೃಷಿ ಭೂಮಿ ಇದೆ, ಇನ್ವೆಸ್ಟ್ಮೆಂಟ್ ಮಾಡಬೇಕಾ, ಲಾಭ ಬರುತ್ತೆ. ಮನೆಗೇನೋ ವಸ್ತುಗಳನ್ನು ತರಬೇಕಾ, ಅದನ್ನು ತರ್ತೀರಿ. ನಿಮ್ಮ ಸ್ಟೇಟಸ್ ಅಭಿವೃದ್ಧಿ ಆಗಬೇಕಾ, ಅದು ಆಗತ್ತೆ. ಏಕಾದಶಿಯಲ್ಲಿ ಕೇತು ಇದ್ದಾನೆ, ಇನ್ನೇನು ಬೇಕು.
ನಿಮ್ಮನ್ನು ಜನ ಗುರುತಿಸಿ ಗೌರವಿಸ್ತಕ್ಕಂತಹ ಕಾಲ ಸನ್ನಿಹಿತವಾಗಿದೆ, ಹತ್ತಿರ ಬಂದಿದೆ. ನಿಮ್ಮ ಕಷ್ಟಕ್ಕೆ ಎಂಡ್ ಆಯಿತು ಅಂತ ತಿಳ್ಕೊಳ್ಳಿ, ಅಷ್ಟು ಚೆನ್ನಾಗಿದೆ. ಶನಿ ಸುಖಸ್ಥಾನದಲ್ಲಿ ನೋಡಿ, ಅರ್ಧಾಷ್ಟಮ ಶನಿ ಅಂತೇಳಿ ಅವನನ್ನು ಕಷ್ಟಪಡುವುದೋ ಅಥವಾ ವೃಶ್ಚಿಕ ರಾಶಿಯವರು ದುಃಖ ಪಡೋದು, ನನಗೆ ಅರ್ಧಾಷ್ಟಮ ಶನಿ ಕಾಟ ಅಂತ, ಅಥವಾ ಸುಖ ಸ್ಥಾನದಲ್ಲಿದ್ದಾನೆ ಅಂತ ಸಂತೋಷ ಪಡೋದು. ದುಃಖ ಸುಖ ಎರಡೂ, ಖುಷಿ ಅಂದರೆ ದುಃಖ ಎರಡೂ ಇದ್ದಾವೆ ಇದರಲ್ಲಿ. ಅರ್ಧಾಷ್ಟಮ ಶನಿ ಕಾಟ ಅಂತ ಹೇಳ್ಬೋದು. ಆದರೆ ಅವನು ಸುಖ ಸ್ಥಾನದಲ್ಲಿಲ್ವಾ, 4ನೇ ಮನೆ ಸುಖ ಸ್ಥಾನ ಅಲ್ವಾ. ಹಾಗಾಗಿ ಸುಖವನ್ನು ಕೊಡ್ತಾನೆ. ಮನುಷ್ಯನಿಗೆ ಏನು ಸುಖ ಬೇಕು? ಆಯುಷ್ಯದಲ್ಲಿ ಸುಖ ಬೇಕು ಮತ್ತು ಕರ್ಮದಲ್ಲಿ ಸುಖ, ಮಾಡುವಂಥ ಉದ್ಯೋಗದಲ್ಲಿ ಸುಖ ಬೇಕು ಅಂತ ಸಂತೋಷ ಬೇಕು, ನೆಮ್ಮದಿ ಬೇಕು. ಇದೆರಡನ್ನೂ ಕೊಡ್ತಾನೆ ಯಾವಾಗ? ಕುಜ ಚೆನ್ನಾಗಿದ್ದರೆ, ಗುರು ಚೆನ್ನಾಗಿದ್ದರೆ. ಗುರು ಸಪ್ತಮದಲ್ಲಿದ್ದಾನೆ, ಗುರುವಿನ ಅನುಗ್ರಹ ಪ್ರಾಪ್ತ ಮಾಡ್ಕೊಳ್ಳಿ, ಗುರು ಆರಾಧನೆ ಮಾಡ್ಕೊಳ್ಳಿ, ಕುಜನಿಗೆ ಸಂಬಂಧಪಟ್ಟಂತೆ ದೇವಿ ಸ್ತೋತ್ರಗಳನ್ನು ಹೇಳ್ಕೊಳ್ಳಿ, ಖಡ್ಗಮಾಲಾ ಸ್ತೋತ್ರಗಳನ್ನು ಹೇಳ್ಕೊಳ್ಳಿ, ಸಾಧ್ಯ ಆದರೂ ಒಂದು ಸಪ್ತಶತಿ ಪಾರಾಯಣ ಮಾಡಿಸಿ, ಇಲ್ಲ ಅಂತಂದರೆ ನವಾಕ್ಷರ ಮಂತ್ರಗಳನ್ನು ಪಠಣ ಮಾಡಿ, ನೀವೇ ಮಾಡಿ. ವೃಶ್ಚಿಕ ರಾಶಿಯವರಿಗೆ ಎಲ್ಲ ರಷ್ಟಗಳ ಪರಿಹಾರ ಆಗುತ್ತೆ. ರಾಹು ಪಂಚಮದಲ್ಲಿ, ಪಂಚಮಾರಿಷ್ಟ ರಾಹು. ಆರೋಗ್ಯ ಪುನಃ ಹೇಳಿದೆ, ಏನಾಗಾದ್ರೆ ಆರೋಗ್ಯ ಪ್ರಾರಂಭದಲ್ಲಿ ಹೇಳಿದ್ರೆ ರವಿ ಚೆನ್ನಾಗಿದ್ದಾನಲ್ವ, ರಾಹು ಏನು ತೊಂದರೆ ಮಾಡ್ತಾನೆ? ದೈಹಿಕವಾಗಿ ನಿಮ್ಮನ್ನು ಸುಸ್ತು ಮಾಡುತ್ತಾ ಹೋಗ್ತಾನೆ. ನೀವೇ ಮಾಡಿಕೊಳ್ಳುವಂತಹ ಟೆನ್ಷನಿಂದ ಮಾನಸಿಕವಾಗಿ ನೋವನ್ನು ಅನುಭವಿಸ್ತಾ ಹೋಗ್ತೀರಿ. ನಾನು ದೈಹಿಕವಾಗಿ ಸೋತ್ಬಿಡ್ತೀನಿ ಅನ್ನೋಂಥ ಭಯ ನಿಮ್ಮನ್ನು ಕಾಡುತ್ತೆ. ಯಾಕೆಂದರೆ ಅದೊಂದು ಈ ಅರ್ಧಾಷ್ಟಮ ಮತ್ತು ಈ ಸುಖಸ್ಥಾನದ ಶನಿಯ ಈ ದ್ವಂದ್ವತೆ ಅನ್ನುವಂಥದ್ದು ರಾಹುವಿಗೆ ಆ ರೀತಿಯಾಗಿರ್ತಕ್ಕಂತಹ ಫಲವನ್ನು ಕೊಡಿಸ್ತಾ ಹೋಗುತ್ತೆ. ಯೋಚನೆ ಮಾಡಬೇಡಿ ವೃಶ್ಚಿಕ ರಾಶಿಯ ಸ್ನೇಹಿತರೆ, ಉತ್ತಮವಾದಂತಹ ಕಾಲ ನಿಮ್ಮದು. ಈ ಕಾಲವನ್ನು ಸದುಪಯೋಗ ಮಾಡ್ಕೊಳ್ಳಿ. ಎಷ್ಟು ದಿನ ಅಂತ ಒಬ್ಬರ ಹತ್ರ ಬಯಸ್ಕೊಳ್ತೀರಿ, ಅಥವಾ ಎಷ್ಟು ದಿನ ಅಂತ ದೂಷಣೆಯನ್ನು ಮಾಡಿಸ್ಕೊಳ್ತೀರಿ? ಇಂತಹ ಒಳ್ಳೆಯ ಜಾತಕದ ಯೋಗಗಳಿದ್ದಾವೆ. ಇದಕ್ಕಿಂತ ಬೇಕಾ ನಿಮಗೆ? 100ಕ್ಕೆ 100ರಷ್ಟು ಈ ಜೂನ್ ತಿಂಗಳಿನ ಸಂದರ್ಭ ಏನಿದೆ, ಜೂನ್ ಮತ್ತು ಮುಂದಿನ ಜುಲೈ ಹೇಳ್ತೇನೆ, ಮುಂದೆ ಬರ್ತೇನೆ. ಬಟ್ ಈ ಸಂದರ್ಭ ಏನಿದೆ ನಿಮ್ಮನ್ನು ಎಕ್ಸ್ಟ್ರಾಡಿನರಿಯಾಗಿ ನಿಮ್ಮನ್ನು ಮೇಲೆ ಕರೆದುಕೊಂಡು ಹೋಗುತ್ತೆ. ಏನೇನು ಕಷ್ಟಗಳಿದ್ವೋ, ಆರ್ಥಿಕ, ಸಾಮಾಜಿಕ, ದೈಹಿಕ, ವ್ಯಾವಹಾರಿಕ ಸಮಸ್ಯೆಗಳು ಏನೇನಿದ್ವೋ ಅದೆಲ್ಲವೂ ದೂರವಾಗುವಂತಹ ಕಾಲ. ಇದಕ್ಕಿಂತ ಒಳ್ಳೆಯ ಗ್ರಹ ಸ್ಥಿತಿಗಳು ಬರೋಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ನಾನು ಎಲ್ಲ ರಾಶಿಯ ಮಿತ್ರರಲ್ಲಿ ಕೇಳ್ತೇನೆ, ನಿಮಗೇನೋ ಕಷ್ಟವಾ? ಯಜ್ಞ ಯಾಗಗಳಿಗೆ ಮೊರೆ ಹೋಗಬೇಡಿ, ಒಂದು ದೂರವಾಣಿ ಕರೆ ಮಾಡಿ. ನಿಮಗೆ ನಾನು ಅತಿ ಕಡಿಮೆ ಖರ್ಚಿನಲ್ಲಿ ಅಥವಾ ಅತಿ ಕಡಿಮೆ ಸಮಯದಲ್ಲಿ ನಿಮಗೆ ಹೇಗೆ ಇಂಪ್ರೂವ್ ಆಗುವಂಥದ್ದು ಅಂತ ನಾನು ತಿಳಿಸ್ಕೊಡ್ತೇನೆ. ಆ್ಯಂಡ್ ಅದು 100ಗೆ 100% ವರ್ಕ್ ಆಗುತ್ತೆ. ಹೇಗೆ ಈ ಸಮಸ್ಯೆಯಿಂದ ಹೊರಗೆ ಬರೋದು? ಸಾಲದ ಬಾಧೆ ಇರ್ಬೋದು, ಅನಾರೋಗ್ಯ ಇರ್ಬೋದು. ಜ್ಯೋತಿಷ್ಯದಲ್ಲಿ ಪ್ರತಿಯೊಂದಕ್ಕೂ ಅದರದೇ ಆಗಿರ್ತಕ್ಕಂತಹ ಉತ್ತರಗಳಿದ್ದಾವೆ. ಕೆಳಗಡೆ ನಂಬರ್ ಇದೆ, ನೇರವಾಗಿ ಕಾಲ್ ಮಾಡಿ, ನಮ್ಮ ಆಫೀಸಲ್ಲಿ ಎತ್ಕೊಳ್ತಾರೆ ಅಥವಾ ನಾನು ಎತ್ಕೊಳ್ತೇನೆ, ಮಾತಾಡೋಣ. ನಿಮ್ಮ ಸಮಸ್ಯೆ ಏನು ಅಂತ ನೋಡೋಣ, ಅದಕ್ಕೆ ಏನು ಪರಿಹಾರ. ಯಜ್ಞಯಾಗಗಳು ಬೇಡ, ದೊಡ್ಡದ ಖರ್ಚಿನ ಬಜೆಟ್ ಯಾವುದನ್ನು ಹೇಳೋದಿಲ್ಲ. ಒಂದು ಕಾಲ್ ಮಾಡಿ ನಿಮ್ಮ ಸಮಸ್ಯೆ ಪರಿಹಾರ ತಿಳ್ಕೊಳ್ಳಿ. ಇಲ್ಲ ಅಂತಂದರೆ ಒಂದು ಸಲ ಬಂದು ಭೇಟಿ ಮಾಡಿ. ಬೆಂಗಳೂರಿನ 2 ಭಾಗಗಳಲ್ಲಿ ನಾನು ಸಿಗ್ತೇನೆ. ಒಂದು ಮಲ್ಲೇಶ್ವರಮಲ್ಲಿ ಸಿಗ್ತೇನೆ, ಇನ್ನೊಂದು ಮಾದಾವರಲ್ಲಿ ಸಿಗ್ತೇನೆ. ಈ ಎರಡೂ ಜಾಗಗಳಲ್ಲಿ ನನ್ನ ಭೇಟಿಯನ್ನು ಮಾಡ್ಬೋದು. ಬಂದು ಭೇಟಿ ಮಾಡಿ ನಿಮ್ಮ ಎಲ್ಲ ಜಾತಕದ ವಿಶ್ಲೇಷಣೆಗಳು, ಅಥವಾ ನಿಮಗೆ ಡೇಟ್ ಆಫ್ ಬರ್ತ್ ಗೊತ್ತಿಲ್ಲ ಅಂತಂದರೆ ನಿಮ್ಮ ಫೋಟೋ, ನ್ಯೂಮರಾಲಜಿ, ಹಸ್ತ ಸಾಮುದ್ರಿಕ, ಮುಖ ಭವಿಷ್ಯ, ಈ ಎಲ್ಲದರ ಆಧಾರದ ಮೇಲೆ ನಾನು ನಿಮ್ಮ ಭವಿಷ್ಯವನ್ನು ಹೇಳ್ತೇನೆ. ಆ್ಯಂಡ್ ವೆರಿ ಈಸಿಯೆಸ್ಟ್ ಮೆಥಡ್. ನಿಮಗೆ ಯಾವುದೋ ಅರ್ಥವಾಗದೇ ಇರತಕ್ಕಂತಹ ಜ್ಯೋತಿಷ್ಯ ಅಲ್ಲ. ವಾಸ್ತವಿಕ ಜೀವನದಲ್ಲಿ ದೈನಂದಿನ ಜೀವನಕ್ಕೆ ಏನು ಬೇಕೋ ಅಂತಹ ಫಲವನ್ನು ನಾನು ನಿಮ್ಮ ಪರಿಹಾರವನ್ನು ಹೇಳ್ತೇನೆ. ಅದು ನಿಮ್ಮನ್ನು ರಕ್ಷಣೆ ಮಾಡುತ್ತೆ, ನಂಬಿಕೆ ಇಡಿ ಅನ್ನುವಂತಹ ಮಾತನ್ನು ಹೇಳ್ತಾ ಎಲ್ಲ ವೃಶ್ಚಿಕ ರಾಶಿಯ ಸನ್ಮಿತ್ರರಿಗೆ ಶುಭವನ್ನು ಕೋರ್ತಾ ಜೂನ್ ತಿಂಗಳು 2024ರ ವೃಶ್ಚಿಕ ರಾಶಿಯ ಭವಿಷ್ಯವನ್ನು ಸಂಪನ್ನ ಮಾಡ್ತಾ ಇದ್ದೇನೆ. ಶುಭವಾಗಲಿ. ಶುಭಂ ಭೂಯಾತ್. ಸಮಸ್ತ ಸನ್ಮಂಗಲಾನಿ ಭವಂತು.